ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇ ನಾನು ಮಿಲ್ಲೆಟ್ಸ್ ಉಪ್ಮಾನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಐಟಮ್ಸ್ ಬೇಕಂತ ನೀವು ಕೂಡ ನೋಡಿ. ನಾನು ಆಲ್ರೆಡಿ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್, ಗ್ರೀನ್ ಪೀಸ್, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮ್ಯಾಟೊ. ಒಂದು ಕುಕ್ಕರ್ನ ಇಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದು ಹೀಟ್ ಆದ ನಂತರ ಗೋಡಂಬಿ, ಕಡಲೆಬೇಳೆ ಮತ್ತು ಸಾಸಿವೆನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಹೀಟ್ ಆದ ನಂತರ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ನಾವು ಮಿಲ್ಲೆಟ್ಸ್ನ ಫಸ್ಟೇ ನೆನೆಸಿಟ್ಟಿರಬೇಕು. ನಾನೊಂದು 2 ಕಪ್ಸ್ ನೆನೆಸಿಟ್ಟಿದ್ದೀನಿ. ಹಾಗೆ ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳಿ. ಎರಡೂ ಸ್ವಲ್ಪ ಬೇಯಿಸಬೇಕು. ನೆಕ್ಸ್ಟ್ ಅದು ಬೆಂದ ನಂತರ ನೀವು ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೋದು, ಇಲ್ಲ ಒಣಮೆಣಸಿನ್ಕಾಯಿ ಆದರೂ ಹಾಕ್ಬೋದು. ನಾನು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆದ ನಂತರ ನೀವು ತರಕಾರಿಗಳನ್ನ ಏನು ಕಟ್ ಮಾಡ್ಕೊಂಡಿದ್ದೆ ಆ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಹಾಕಿದ ನಂತರ ಎಲ್ಲ ತರಕಾರಿಗಳನ್ನೂ ಒಂದು ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಎಲ್ಲ ತರಕಾರಿಗೂ ಆಯಿಲ್ ಆಗಬೇಕು ಅಂತ. ಅದಾಗಿದ ನಂತರ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಣ್ಣ ಉಪ್ಪು ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅಂತ. ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಎಲ್ಲನೂ ಈಗ ಸ್ವಲ್ಪ ಬೆಂದಿದೆ ನೋಡಿ. ತರಕಾರಿ ಎಲ್ಲನೂ ಬೆಂದಾದ್ಮೇಲೆ ನೀರು ಹಾಕ್ಕೋಬೇಕಾಗಿರುತ್ತೆ. ಈಗ ನಾನು ಎರಡೂ ಒಂದೇ ಸರಿನೇ ಹಾಕ್ಕೋತಾ ಇದ್ದೀನಿ. ಮಿಲ್ಲೆಟ್ಸ್ ನೆನೆಸಿಟ್ಟಿದ್ದೆ ಅಲ್ಲ, ಅದರಲ್ಲೇ ನಾನು ಹಾಕ್ಕೋತಾ ಇದ್ದೀನಿ. ಅದೇ ನೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಮಿಲ್ಲೆಟ್ಸ್ನ ಯೂಸ್ ಮಾಡಿದ್ದೀನಿ. ಇದನ್ನು ಕನ್ನಡದಲ್ಲಿ ನವಣೆ ಅಂತ ಕರೀತಾರೆ. ನಿಮ್ಗೆ ಯಾರಿಗೆಲ್ಲ ಗೊತ್ತು ಕಾಮೆಂಟ್ ಮಾಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಅಂತ ಹೇಳಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಡಯೆಟ್ ಮಾಡೋರಿಗೆಲ್ಲನೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಮಿಲ್ಲೆಟ್ಸ್ ಅಂತಲೇ ಹೇಳ್ಬೋದು. ಇದು ಶುಗರ್ ಫ್ರೀ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಮಿಲ್ಲೆಟ್ಸ್ ಉಪ್ಮಾ ನಾರ್ಮಲ್ ತಿಂದರೂ ಕೂಡ. ಹಾಗೆ ಒಂದು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ತೊಗೊಳಕ್ಕೆ ಇಡ್ತಾ ಇದ್ದೀನಿ ನಾನು. ಇದು ಕುಕ್ಕರಲ್ಲಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಬಾಣಲಿಯಲ್ಲಿ ಮಾಡೋದಕ್ಕಿಂತನೂ. ಅದಕ್ಕೆ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಈಗ ನೋಡಿ ಬೆಂದಾಗಿದೆ. ನಾನು 1 ವಿಸಿಲ್ ತೊಗೊಂಡು ಓಪನ್ ಮಾಡಿದ್ದೀನಿ. ರೆಡಿ ಟು ಈಟ್. ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀರೆಲ್ಲನೂ ಕನ್ಸಿಸ್ಟೆನ್ಸಿ ಸರಿ ಹೋಗಿದೆ. ನೀವು ನಾರ್ಮಲ್ ಉಪ್ಮಾಗೆ ಯಾವ ಥರ ನೀರನ್ನ ತೊಗೊಳ್ತೀರೋ ಅದೇ ಥರನೇ ಇದಕ್ಕೂ ಯೂಸ್ ಮಾಡಿ. ಡಯೆಟ್ ಮಾಡೋರ್ಗಂತೂ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಜನ ಡಯೆಟ್ ಮಾಡೋರು ಮಿಲ್ಲೆಟ್ಸ್ನೇ ತಿಂತಾರೆ. ನೀವು ಕೂಡ ಈ ಮಿಲ್ಲೆಟ್ಸ್ ಉಪ್ಮಾನ ಒಂದು ಸರಿ ಟ್ರೈ ಮಾಡಿ. ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.